20-23 ಫೂಟ್ ನೀರಿತ್ತು, 13 ದಿವಸ ನಿಂತಿತ್ತು. ಸಾವಯವ ಕೃಷಿಯನ್ನ ಕರ್ನಾಟಕದೊಳಗೆ 4 ಲಕ್ಷ ಜನ ಈಗ ಅನುಕರಿಸ್ತಾ ಇದ್ದಾರೆ. ಇಂಥದ ಕಲ್ಚರ್ ತಯಾರಾಕತಿ. ಇದನ್ನ ನಿಮಗೆ ಸ್ಯಾಂಪಲ್ ನೋಡ್ಬೇಕನ್ಸಿತ್ತಂದ್ರೆ ಒಂದು 10 ಲೀಟರ್ ಒಂದೇ ಜಾಗದಾಗ ಸುರಿ ಬಿಡ್ರಿ. ಮೊನ್ನೆ ನಮ್ಮಲ್ಲಿ 2 ವರ್ಷದಿಂದ ದೊಡ್ಡ ಮಳಿ ಬಿತ್ತು. 13 ದಿವಸ ಕಬ್ಬ 10-12 ಫೂಟ್ ಎತ್ತರದ ಕಬ್ಬ, ಅದ್ರ ಮ್ಯಾಗ 12 ಫೂಟ್ ನೀರಿತ್ತು. 20-23 ಫೂಟ್ ನೀರಿತ್ತು, 13 ದಿವಸ ನಿಂತಿತ್ತು. ಯಾರ್ಯಾರು ರಾಸಾಯನಿಕ ಕೃಷಿ ಮಾಡ್ತಿದ್ರು ಅವ್ರೆಲ್ಲವೂ ಒಣಗಿ ಹೋದು. ಕಬ್ಬ ಸುಳ್ಯಾಗ ಮಣ್ಣು ಹೊಕ್ಬಿಡ್ತು, ನೀರ್ನಾಗಿತ್ತು ಕಬ್ಬ. ನೀರು ಇಳಿದ್ರಾಗ ಕಬ್ಬು ಖಲಾಸಾಗಿ ಬಿದ್ದು ಹೋಗಿಬಿಡ್ತು. ಯಾರು ಸಾವಯವದೊಳಗ ಕಬ್ಬು ಮಾಡಿದ್ರು 13 ದಿವಸ ನೀರು ನಿಂತು ಇಳಿದು ಹೋದ ತಕ್ಷಣ ಕಬ್ಬು ಹೆಂಗಿತ್ತು ಮೊದಲು ಹಂಗಾದ, ಏನು ಫರಕ್ ಆಗ್ಲಿಲ್ಲ. ಅದು ಭತ್ತ ಹಿಂಗೆ ಮಲ್ಕೊಂಡಿತ್ತು, ನೀರೇನು ಇಳಿದು ಹೋತು. 13 ದಿವಸಕ್ಕೆ 20 ದಿವಸಕ್ಕೆ ನೀರು ಇಳಿತು. ಇಳಿದು ಕೂಡಲೇ ಭತ್ತ ಮತ್ತೆ ಎದ್ದು ನಿಂತು. ಎಷ್ಟು ಕೊಡ್ಬೇಕಷ್ಟು ಬೆಳೆ ಕೊಟ್ಟ ಹೋತು. ಸಾವಯವದೊಳಗೆ ಈ ಸಾಮರ್ಥ್ಯ ಇರ್ತೈತಿ. ಅದಕ್ಕೆ ನೀವು ರೈತರು ಶ್ರೀಮಂತರಾಗಬೇಕಾಗಿದ್ರಿ, ಸ್ವಾವಲಂಬಿ ಆಗಬೇಕಾಗಿತ್ತು, ಸ್ವಾಭಿಮಾನಿ ಆಗಬೇಕಾಗಿತ್ತು ಅಂತ ನಿಮ್ಗೆ ಇಚ್ಛೆ ಇತ್ತು ಅಂತಂದ್ರೆ, ಇಚ್ಛೆ ಇದ್ರ ನಿಮಗೆ ಭಿಕಾರಿಗಳು ಆಗೋದಿತ್ತಂತಂದ್ರೆ ನಾವ್ಯಾಕೆ ಬೇಡ ಅನ್ನೋನು. ಎಲ್ಲದಕ್ಕೂ ಸ್ವಾತಂತ್ರ್ಯ ಐತಿ ದೇಶದೊಳಗೆ, ಹೌದಲ್ಲ? ಯಾವುದಕ್ಕೂ ಸ್ವಾತಂತ್ರ್ಯ ಇಲ್ಲ, ಎಲ್ಲದಕ್ಕೂ ಸ್ವಾತಂತ್ರ್ಯ ಐತಿ. ವಿಚಾರ ಮಾಡೋಕ್ಕೂ ಸ್ವಾತಂತ್ರ್ಯ ಐತಿ, ಮಾತಾಡೋಕ್ಕೂ ಸ್ವಾತಂತ್ರ್ಯ ಐತಿ. ಎದ್ದು ಹೋದ ಕೂಡಲೇ ಅವ ತಲೆ ಕೆಟ್ಟ ಸ್ವಾಮಿ ಹೆಂಗೆ ಹೇಳೋದು ನೋಡ, ಎಲ್ಲರೂ ಹಿಂಗೆ ಆಕೈತನ, ಹಿಂಗೆಲ್ಲರ ಆಗೈತನು ಅಂತ ಅಂತಿದ್ರು. ನಾ ಈಗ 30 ವರ್ಷದಿಂದ ಈ ಮಾತು ಹೇಳ್ತಿದ್ದೆ. ಅವಾಗ ಸ್ವಾಮಿ ತಲೆ ಕೆಟ್ಟೈತೆ ಅವಾಗ ಅಂತಿದ್ರು. ಈಗ ಯಪ್ಪ ಆ ಸ್ವಾಮಿಗಳು ಎಲ್ಲ ಮಾಡಿ ಹೇಳ್ತಾರ. ಹಂಗೆ ಮಾಡಿದ್ರೆ 4 ಲಕ್ಷ ಜನ ಈಗ ಫಾಲೋವರ್ಸ್ ಅದಾರ, ಮಾಡ್ತಾರೆ. ಸಾವಯವ ಕೃಷಿಯನ್ನ ಕರ್ನಾಟಕದೊಳಗೆ 4 ಲಕ್ಷ ಜನ ಈಗ ಅನುಕರಿಸ್ತಾ ಇದ್ದಾರೆ. ಇದು ನೋಡ್ರಪ್ಪ, ಇದು ಗೋಕೃಪಾಮೃತ ಅಂತಿದ್ರ ಹೆಸರು. ಇದು ಏನ್ ಮಾಡ್ಯಾರ, ಇದಕ್ಕ ಆಕಳ ಈದ್ ಕೂಡ್ಲೆ ಮೊದಲನೇ ಸಗಣಿ ಏನ್ ಕೆಳಗೆ ಬೀಳ್ತಿರ್ತೈತಲ್ಲ, ಮ್ಯಾಲಿಂದ ಮೇಲೆ ಹಿಡ್ಕೊಂಡು ಅದ್ರೊಳಗಿರುವಂತ ಅವಾತೀಯ ಜೀವಾಣುಗಳನ್ನ ಸೆಪರೇಟ್ ಮಾಡಿಕೊಂಡು ಅವನ್ನ ಡೆವಲಪ್ ಮಾಡಿ, ಅಂದ್ರೆ ಬೆಳೆಸಿ, ಅದ್ರೊಳಗೆ ಏನಿಲ್ಲ ಬೆಳೆಸಕ್ಕೆ ಮಜ್ಜಿಗೆ ಬೆಲ್ಲ ಹಾಕಿ ಅವನ್ನ ಬೆಳೆಸ್ಯಾರ. ಅವು ಇದು ಕಲ್ಚರ್. ಇದು ಒಂದು ಬ್ಯಾರಲ್ಗೆ ಇದೊಂದು ಬಾಟ್ಲಿ ಹಾಕೋದು, ಒಂದು ಬ್ಯಾರಲ್ ನೀರಿಗೆ 1 ಕಿಲೋ 2 ಕಿಲೋ ಬೆಲ್ಲ ಹಾಕ್ರಿ, ಸಾವಯವ ಬೆಲ್ಲ. 2 ಲೀಟರ್ ಮಜ್ಜಿಗೆ ಹಾಕ್ರಿ, 6 ದಿವಸ ತಿರುವ್ರು ಒಂಜಾರ. ಹಿಂಗೆ ಇಂಥದ ಕಲ್ಚರ್ ತಯಾರಾಕತಿ. ಇದನ್ನ ನಿಮಗೆ ಸ್ಯಾಂಪಲ್ ನೋಡ್ಬೇಕನ್ಸಿತ್ತಂದ್ರೆ ಒಂದು 10 ಲೀಟರ್ ಒಂದೇ ಜಾಗದಾಗ ಸುರಿ ಬಿಡ್ರಿ. 15 ದಿನದಾಗ ಬುಗು 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 ಅಂತ ಎರೆಹುಳ ಬರ್ಲಿಲ್ಲ ಅಂದ್ರೆ ಕೇಳಾಕ್ ಬರ್ಲಿ. 800ಕ್ಕಿಂತಲೂ ಹೆಚ್ಚು ಪ್ರಕಾರದ ಜೀವಾಣುಗಳು ಇದ್ರೊಳಗದಾವ. ನಿಮಗೆ ನೋಡಿದ್ರೆ ಅನಿಸ್ತೈತೇನು? ಇದ್ರಾಗ 800 ಪ್ರಕಾರದ ಜೀವಾಣುಗಳು ಇದ್ರೊಳಗೆ ಅದಾವು. ಅಂದ್ರೆ 800 ಪ್ರಕಾರದ ಕೆಲಸ ಮಾಡೋ ಸಾಮರ್ಥ್ಯ ಈ ಜೀವಾಣುಗಳಲ್ಲಿ ಐತಿ. ಇದು ಪುಕ್ಕಟೆ ಐತಿ. ಬಹಳ ಮಂದಿಗೆ ಅಂಗಡಿಯಾಗ ಸಿಕ್ತಂದ್ರೆ ತಂದು ಮಾಡ್ತಾರೆ ಇದನ್ನ ಪುಕ್ಕಟೆ. ಈಗ ತಂದಾರ, ಎಷ್ಟು ತಂದಿರೋ ಇದನ್ನ? 2 ಬ್ಯಾರಲ್ ತಂದಾರ. ಈಗ ಇದನ್ನ ಒಬ್ಬರಿಗೆ 1 ಲೀಟರ್ ಕೊಡ್ತಾರ, ತಗೊಂಡು ಹೋಗ್ಬೇಕು ಎಲ್ಲರೂ. ಇದನ್ನ ಮನೆಯೊಳಗೆ ಏನೂ ಇಲ್ಲ, ಒಂದು ಪ್ಲಾಸ್ಟಿಕ್ ಬ್ಯಾರಲ್ ಇಟ್ಕೋಬೇಕು. ಇದನ್ನ ಬಿಟ್ರೆ ನಿಮ್ಗೆ ಏನೂ ಬಂಡವಾಳ ಬೇಕಾಗಿಲ್ಲ. ಆಮ್ಯಾಗ ನೀವು ಸ್ಯಾಂಪಲ್ ನಿಮ್ಮ ಹೊಲದಾಗ ಮಾಡಿ ನೋಡ್ರಿ. ಒಂದು ಗಿಡ ಇದ್ದು ಅಂದ್ರೆ ಗಿಡಕ್ಕೆ ಹಾಕಿ ನೋಡ್ರಿ. ಬೆಳೆ ಇತ್ತಂದ್ರೆ ಬೆಳೆಗೆ ಸಿಂಪಡಿಸಿ ನೋಡ್ರಿ. ಏನಿಲ್ಲ, ಒಂದು 15 ಲೀಟರ್ ಟಾಕಿಗೆ 1 ಲೀಟರ್ ಹಾಕ್ರಿ, ಸ್ಪ್ರೇ ಮಾಡ್ರಿ. 8 ದಿನದಾಗ ನಿಮ್ಗೆ ಮಾಡಿದ್ದು ಮಾಡ್ಲಾರ್ದು 2 ಒಳಗಿಂದ ಅಂತರ ಕಾಣಕ್ಕೆ ಶುರು ಆಕೈತಿ. ಮಾಡ್ರಿ. ದಕ್ಷಿಣ ಕನ್ನಡದೊಳಗೆ, ದಕ್ಷಿಣ ಕರ್ನಾಟಕದೊಳಗೆ ಅಡಿಕೆ, ತೆಂಗ ಎಲ್ಲ ಜಾತಿ ಗಿಡಗಳಿಗೆ ಹಾಕಿ ಅವು ದೊಡ್ಡ ದೊಡ್ಡ ಆಪತ್ತಿನೊಳಗೆ ಸಿಕ್ಕೊಂಡಿದ್ರು. ಸಾವಿರಾರು ಜನ ರೈತರು ಈ ಬರೀ ಗೋಕೃಪಾಮೃತ ಬಳಸಿ ಅದರಿಂದ ಹೊರಗೆ ಬಂದ್ರು.